ಫಸ್ಟ್ ಟೈಮೇ ಅವನ ಸಿನಿಮಾ ನೋಡಿದಾಗ ನಾನೇ ಬೈದಿದ್ದೆ ಅವನಿಗೆ. ಆದರೆ ಅದನ್ನ ಎಷ್ಟು ಕಥೆಯಿಂದ ಹಿಡಿದು ಪ್ರೊಡಕ್ಷನ್ನಿಂದ ಹಿಡಿದು ನಿಮ್ಮ ಲೊಕೇಶನ್ನಿಂದ ಹಿಡಿದು ಎಷ್ಟು ತಿದ್ಕೊಂಡಿದ್ದಾನೆ ಅಂತ ಅಂದರೆ ಭಾರಿ ಅದ್ಭುತವಾಗಿದೆ. ನಾನು ಹಂಗೂ ಮುಂಚೆ ಒಂದ್ಸಲ ಸಿನಿಮಾ ನೋಡಿದ್ದೆ, ನಾನು ತೋರಿಸಿದ. ಆದರೆ ಮನೆ ಒಂದು ಇದರಲ್ಲಿ ಟಿ ವಿಲಿ ಇದೆಲ್ಲ ಹಾಕಿ ನೋಡಿದ್ರು ಅಂತ ತೋರಿಸಿದ. ಸರಿ, ನನಗಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೊಂದು ಇರಲಿಲ್ಲ. ಅಂದರೆ ಥಿಯೇಟ್ರಿಗೆ ಬಂದು ನೋಡಿದಾಗ ಲಾಸ್ಟಲ್ಲಿ ನನಗೆ ಕಣ್ಣಲ್ಲಿ ತುಂಬ ಕಲರ್ಫುಲ್ ಆಗಿದೆ ಸಿನಿಮಾ. ಎಲ್ಲೂ ಬೋರ್ ಅನಿಸಲ್ಲ. ಯಾಕಂದರೆ ಆ ಶಾರ್ಟ್ ಇಟ್ಟರು ಸಾಂಗ್ಸು ತುಂಬ ಅದ್ಭುತವಾಗಿದೆ. ಸಾಂಗ್ಸು, ಮೇಕಿಂಗು ಮತ್ತು ಕತೆ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. ನಮ್ಮ ಆ್ಯಕ್ಟಿಂಗು ಅಷ್ಟೇ, ಈ ಸಿನಿಮಾಗೆ ಏನು ಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಮತ್ತು ಪ್ರತಿಯೊಬ್ಬ ಕಲಾವಿದ್ರ ಹತ್ರ ತುಂಬ ಆ್ಯಕ್ಟಿಂಗ್ ತರಿಸ್ಕೊಂಡಿದ್ದಾನೆ. ಆ ಕತೆಗೆ ಎಷ್ಟು ಬೇಕು ಅದ್ಭುತವಾಗಿದೆ ಸರ್. ಮತ್ತು ಈ ಜನ ಅವ್ರಿಗೆ ಆಶೀರ್ವಾದ ಮಾಡಬೇಕಷ್ಟೇ. ನಾನು ಯಾವಾಗಲೂ ಅದು ಹೇಳ್ತಾ ಇದ್ದೆ, ಮುಂಚೆ ತುಂಬ ಕಷ್ಟಪಟ್ಟಿದ್ದೆಪ್ಪ. ಯಾಕಂದ್ರೆ ನಾವು ಅವನು ಹೆಚ್ಚು ಕಮ್ಮಿ ಒಂದು 25-30 ವರ್ಷದ ಸ್ನೇಹಿತರು ಇಂಡಸ್ಟ್ರಿ ಒಳಗೆ. ಯಾಕಂದರೆ ಸಣ್ಣ ಪಾತ್ರಗಳನ್ನೆಲ್ಲ ಕೇಳಿಕೊಂಡು ಓದಂಥವ್ರು ನಾವೆಲ್ಲ. ಆದರೆ ಇವತ್ತು ಮಂಜು ಮಿಲನ್ನು ಇಷ್ಟು ಈ ಲೆವೆಲ್ಗೆ ಸಿನಿಮಾ ಮಾಡಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಜನಗಳೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂತಂದರೆ ಅದ್ಭುತವಾಗಿದೆ ಕಥೆ. ಕ್ಲೈಮ್ಯಾಕ್ಸ್ ಕಣ್ಣಲ್ಲಿ ಬಂದ್ಬಿಡುತ್ತೆ. ಜನ ಬರಬೇಕು ಸರ್, ಅಷ್ಟೇ, ಏನಿಲ್ಲ. ಅವ್ನು ಗೆಲ್ಲಿಸ್ಬೇಕು. ಯಾಕಂದ್ರೆ ಅವ್ನ ಕಷ್ಟಕ್ಕೆ ಇಂಡಸ್ಟ್ರಿಯವರು ಮತ್ತು ಜನಗಳು, ಆಡಿಯನ್ಸು ಕೈ ಹಿಡಿಬೇಕು ಅಷ್ಟೇ. ಆ ರಿದಮ್ ಅನ್ನೋದೇ ಆ ಸಂಗೀತದಲ್ಲೇ ಜೀವನನ ಹೇಗೆ ನಡೆಸ್ಕೊಂಡು ಬರ್ತಾ ಇದೆ. ಆ ತಂತಿ ಮೀಟದಷ್ಟು ರಾಗ ಬರ್ತಾ ಇರುತ್ತೆ. ತಂತಿ ಯಾವಾಗ ಕಿತ್ತೋಗುತ್ತಾ ಇಡೀ ಜೀವನನೇ ಒಂದು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅದನ್ನು ಅನಾಥರಾಗಲಿ ಉಳ್ಳವರಾಗಲಿ ಎಲ್ಲ ನೋಡೋ ಅಂಥ ಸಿನಿಮಾ. ಉಳ್ಳವರು ಎದ್ದು ದಾನ ಮಾಡಬೇಕು, ಯಾರು ಅನಾಥರಾಗಬಾರ್ದು. ಅನಾಥಾಶ್ರಮಗಳು ಬೇಕು ಅಂತೀವಿ, ಆಮೇಲೆ ಓಲ್ಡ್ ಏಜ್ ಹೋಮ್ಗಳು ಬೇಕು ಅಂತೀವಿ. ಯಾಕೆ ಬೇಕು? ಚೆನ್ನಾಗಿ ನೋಡಿಕೊಂಡ್ರೆ ಅಪ್ಪ ಅಮ್ಮನ್ನ ಅನಾಥಾಶ್ರಮನೇ ಬೇಡ, ಮಕ್ಕಳು ಕೂಡ ಅನಾಥರಾಗುವಂಥ ಪರಿಸ್ಥಿತಿನೇ ಬರಲ್ಲ. ಆ ರೀತಿ ಎರಡೂ ನೋಡಿಕೊಂಡು ಜೀವನ ಮಾಡೋವಂಥದ್ದೇ ಭಾಳ ಚೆನ್ನಾಗಿ ತೋರಿಸ್ಬೋದು. ಸಂಗಿದೆ ಅಂತಂದ್ರೆ ಒಂದ್ಕಿಂತ ಒಂದು ಟಾಪ್ ಆಗಿದೆ ಸರ್. ಯಾಕೆಂದ್ರೆ ಆ ಸೀನ್ಸ್ ಆಗಿರ್ಬೋದು, ಆ ಸಾಂಗ್ಸ್, ಆ ಸೀನ್ಸ್, ಆ ಹೀರೋಯಿನ್ ಇಂಡಿಯಾಗೆ ಬಂದಿದ್ದು, ಆ ಮಗು ಹುಟ್ಟಿದ್ದು ಅದ್ಭುತವಾಗಿದೆ. ಮಂಜು ಮಿಲನ್ ಅವರು ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಯಾಕೆಂತಂದ್ರೆ ಒಂದು ಧಾರಾವಾಹಿ ತೆಗಿಯೋಕೆ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಅಂಥದ್ರಲ್ಲಿ ಸಿಂಗಾಪುರ್ ಹೋಗಿ ಒಬ್ಬ ವ್ಯಕ್ತಿ ಯಾವ್ದು ಸಪೋರ್ಟ್ ಇಲ್ದಾನೆ ಮಾಡಿದ್ದಾರೆ ಅಂದ್ರೆ, ಇಂಥ ಮೂವಿನ ಜನ ಬರ್ಬೇಕು ಸರ್. ಥಿಯೇಟ್ರಿಗೆ ಜನ ಬರ್ಬೇಕು ಅಂತಂದ್ರೆ ಹೆಂಗಿದೆ ಸಾಂಗ್ಸ್, ಒಂದು ಕೇಳ್ತಾ ಇದ್ರೆ ಇನ್ನು ಏನು ಮುಂದೆ ಏನಿದೆ ಆ ಸ್ಟೋರಿ ಆಗಿರ್ಬೋದು. ಇಂಡಿಯಾಗೆ ಬಂದಾಗ ಅನಾಥಾಶ್ರಮ ಪರಿಸ್ಥಿತಿ ಏನಾಗ್ತೈತಿ, ಸಪೋರ್ಟ್ ಇಲ್ಲ ಅಂದ್ರೆ, ಒಬ್ಬ ಮನುಷ್ಯನ ಜೀವನ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಸಪೋರ್ಟ್ ಇದ್ದರದ್ದು ಪರಿಸ್ಥಿತಿ ಏನಾಗ್ತೈತಿ, ಶ್ರೀಮಂತರದ್ದು ಏನಾಗ್ತೈತಿ ಅನ್ನೋದಕ್ಕೆ ಈ ರಿದಮ್ ಚಿತ್ರ ಇದೊಂದು ಉದಾಹರಣೆ. ಬಹಳ ಅದ್ಭುತವಾಗಿದೆ. ನಿಮ್ ಸಹಕಾರನೂ ಕೂಡ ಬಹಳ ಅಗತ್ಯ ಇದೆ. ಜನಕ್ಕೆ ಇದನ್ನ ಪಬ್ಲಿಕ್ ಮಾಡಿ, ಎಲ್ಲಾ ಜನತೆನೂ ಕೂಡ ಥಿಯೇಟ್ರಿಗೆ ಬಂದು ನೋಡ್ರಿ. ಈ ರಿದಮ್ ಚಿತ್ರ ಅನ್ನೋದನ್ನ ಒಳ್ಳೆ ಲವ್ ಫೇಲರ್. ಹಂಗಾಗಿ ಸಿನಿಮಾ ಅದನ್ನ ನೋಡಿದವರು ಹೃದಯವನ್ನೇ ಛಿದ್ರ ಆಗಬೇಕು. ಅಷ್ಟರ ಮಟ್ಟಿಗೆ ಆ ಸಿನಿಮಾ ಇದೆ. ಆ ಮಂಜು ಅವರು ಏನು ಕಷ್ಟಪಟ್ಟು ಶ್ರಮಪಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋ ಅದಕ್ಕೆ ಸಾರ್ಥಕತೆ ಕಾಣಬೇಕು. ಕರ್ನಾಟಕಕ್ಕೆ ಏನಾದ್ರೂ ಒಂದು ಗೌರವ ಬರಬೇಕು ಅಂದ್ರೆ ಇದನ್ನ ಎಲ್ಲ ನೋಡಿ ಅವನಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ತೇನೆ.